ನಮಸ್ತೆ, ನಾನು ಡಾಕ್ಟರ್ ಚಿತ್ರ, ಅಸೋಸಿಯೇಟ್ ಪ್ರೊಫೆಸರ್ ಎಂಡೋಕ್ರೈನಾಲಜಿ, ರಾಮಯ್ಯ ಮೆಡಿಕಲ್ ಕಾಲೇಜ್. ಇಂದು ನಮ್ಮೊಂದಿಗೆ ಡಾಕ್ಟರ್ ವಿರೂಪಾಕ್ಷ, ಅಸೋಸಿಯೇಟ್ ಪ್ರೊಫೆಸರ್ ಸೈಕಿಯಾಟ್ರಿ ಡಿಪಾರ್ಟ್ಮೆಂಟ್, ರಾಮಯ್ಯ ಮೆಡಿಕಲ್ ಕಾಲೇಜ್ ಇದ್ದಾರೆ. ಇವತ್ತು ನಾವು ಟ್ರಾನ್ಸ್ಜೆಂಡರ್ ಎಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ವಿರೂಪಾಕ್ಷ, ಟ್ರಾನ್ಸ್ಜೆಂಡರ್ ಅಂದರೆ ಏನು? ಡಾಕ್ಟರ್ ಚಿತ್ರ, ಟ್ರಾನ್ಸ್ಜೆಂಡರ್ ಅಂದರೆ, ಅಥವಾ ಈ ಕನ್ನಡದಲ್ಲಿ ನಾವು ಮಂಗಳಮುಖಿಯರು ಅಂತ ಕರಿತೀವಿ. ನಮ್ಮ ಒಂದು ದೇಹಕ್ಕೆ ಅನುಗುಣವಾಗಿ, ಅಥವಾ ನಮ್ಮ ಕ್ರೋಮೋಸೋಮ್ ಅಂತ ಏನು ಕರಿತೀವಿ, ಅಥವಾ ನಾವು ಹುಟ್ಟಿದ ಒಂದು ಲಿಂಗದ ಅನುಗುಣವಾಗಿ ಕೆಲವು ಸಲ ಗಂಡಸು ಹೆಂಗಸು ಅಂತ ಇರುತ್ತೆ. ಈಗ ಏನಾಗಿದೆ ಅಂದರೆ, ಇದು ತುಂಬ ಮುಂಚೆಯಿಂದನೂ ಇತ್ತು. ಈಗ ಜನಗಳಿಗೆ ಏನು ಅರಿವಾಗ್ತಿದೆ ಅಂದರೆ, ಈಗ ಮೆಡಿಕಲ್ ಫೀಲ್ಡಲ್ಲಿ ಆಗಿರುವಂಥ ಅಡ್ವಾನ್ಸಸ್ ಇರ್ಬೋದು, ನಾವು ಹೇಗೆ ನಮ್ಮನ್ನು ನಾವೇ ಗುರುತಿಸ್ಕೊಳ್ತೀವಿ ಅನ್ನೋದು. ಈಗ ನನಗೆ ಗಂಡಸಿನ ದೇಹ ಇರಬಹುದು, ನನಗೆ ಕ್ರೋಮೋಸೋಮ್ ಗಂಡಸಿಂದಿರ್ಬೋದು, ಆದರೆ ನನ್ನನ್ನು ನಾನು ಹೆಂಗಸು ಅಂತ ಗುರುತಿಸ್ಕೊಳ್ಳೋದನ್ನು ಅದು ಟ್ರಾನ್ಸ್ಜೆಂಡರ್ ಅಂತ ಕರಿತೀವಿ, ಅಥವಾ ಮಂಗಳಮುಖಿಯರು ಅಂತ ಕರಿತೀವಿ. ಗಂಡಸಿನ ದೇಹ, ಗಂಡಸಿನ ಕ್ರೋಮೋಸೋಮ್ ಇರೋರು ಹೆಂಗಸು ಅಂತ ಗುರುತಿಸ್ಕೋಬಹುದು, ಅಥವಾ ಹೆಂಗಸಿನ ದೇಹ, ಹೆಂಗಸಿನ ಕ್ರೋಮೋಸೋಮ್ ಇರೋರು ಗಂಡಸು ಅಂತ ಗುರುತಿಸ್ಕೋಬಹುದು. ಮೂರನೇದು ಏನಂದರೆ, ಕೆಲವು ಸಲ ನಾನು ಗಂಡಸು ಜೊತೆ ಆಗಲಿ ಹೆಂಗಸು ಜೊತೆ ಆಗಲಿ ಗುರುತಿಸ್ಕೊಳ್ದೇ ಇರಲಿಕ್ಕೂ ಸಾಧ್ಯ ಇದೆ. ಅದನ್ನು ಜೆಂಡರ್ ಫ್ಲೂಯಿಡ್ ಅಂತ ಕರಿತೀವಿ. ಸೊ ನಮ್ಮನ್ನು ನಾವು ಯಾವ ಲಿಂಗದಿಂದ ಗುರುತಿಸ್ಕೊಳ್ತೀವಿ ಅನ್ನೋದನ್ನು ಟ್ರಾನ್ಸ್ಜೆಂಡರ್ ಅಥವಾ ಮಂಗಳಮುಖಿ ಅಂತ ಕರಿತೀವಿ. ಇದು ನಾರ್ಮಲಾ, ಅಬ್ನಾರ್ಮಲಾ? ಇಷ್ಟು ದಿನ ಇದ್ರ ಬಗ್ಗೆ ಯಾಕೆ ಮಾತಾಡ್ತಿರ್ಲಿಲ್ಲ? ಇತ್ತೀಚೆಗೆ ಯಾಕೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೀವಿ? ಇದು ಅಬ್ನಾರ್ಮಲ್ ಅಲ್ಲ, ಇದು ನಾರ್ಮಲ್. ಇದು ಯಾಕೆ ಇತ್ತೀಚೆಗೆ ಇದು ಯಾವಾಗಲಿಂದನೂ ಇದೆ, ಸಾವಿರಾರು ವರ್ಷಗಳಿಂದ ಇದು ಇದೆ. ಯಾಕೆಂದರೆ ಇದು ಪ್ರಕೃತಿಯಲ್ಲಿ ಇರುವ ಒಂದು ವೇರಿಯೇಷನ್, ಅಥವಾ ಪ್ರಕೃತಿಯಲ್ಲಿ ಹೇಗೆ ಬೇರೆ ಬೇರೆ ವಿಧವಾದ ಒಂದು ರೀತಿ ಇರುತ್ತೋ ಅದೇ ರೀತಿ ನಮ್ಮ ಒಂದು ಲಿಂಗ ಏನು ನಾವು ಗುರುತು ಮಾಡ್ಕೊಳ್ತೀವಿ ಅದರಲ್ಲೂ ವೇರಿಯೇಷನ್ ಇದೆ. ಸೊ ಇದನ್ನು ಈಚೆಗೆ ಯಾಕೆ ಬೇರೆ ದೇಶಗಳಲ್ಲಿ, ಹೊರದೇಶಗಳಲ್ಲಿ ಇದು ಒಂದು ಮುಂಚೆನೇ ರೆಕಗ್ನೈಸ್ ಆಗಿ ಅದಕ್ಕೆ ಗೌರ್ಮೆಂಟ್ಗಳು ಸಪೋರ್ಟ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ಗಳು ಇದ್ರೂ ಭಾರತ ದೇಶದಲ್ಲಿ ಈಚೆಗೆ ಇದು ತುಂಬ ಮಾತುಕತೆಗೊಳಗಾಗಿದೆ. ಯಾಕೆಂದರೆ ಜನಗಳಿಗೆ ಮುಂಚೆ ಇದ್ದ ಭಯ ಈಗ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. ಎರಡನೇದು, ಜನಗಳಿಗೆ ಅರಿವು ಜಾಸ್ತಿ ಆಗಿದೆ. ಮುಂಚೆ ಏನಾಗ್ತಿತ್ತು, ನನಗೆ ಗಂಡಸಿನ ದೇಹ ಇದೆ, ನಾನು ಹೇಗೆ ಹೆಂಗಸು ಅಂತ ಅನ್ಕೋಬೋದು ಅನ್ನೋ ಒಂದು ಭಯ ಇರ್ತಿತ್ತು. ಅದು ಹೇಳಿದ್ರೆ ಸಮಾಜ ಅದನ್ನು ಒಪ್ಕೊಳ್ತಾ ಇರಲಿಲ್ಲ. ಪ್ಲಸ್ ಒಂದು ರೀತಿ ಪ್ರೆಷರ್ ಇರ್ತಿತ್ತು, ನೀನು ಆ ಥರ ಅನ್ಕೊಳ್ಳೋಂಗಿಲ್ಲ, ಇದು ಅಂದ್ಕೊಂಡ್ರೆ ತಪ್ಪು ಅಂತ. ಈಗ ಬೇರೆ ಬೇರೆ ಎಫರ್ಟ್ಗಳಿಂದ, ಬೇರೆ ಬೇರೆ ಪ್ರಯತ್ನಗಳಿಂದ ಜನಗಳಿಗೆ ಈ ಥರ ಇದು ನಾರ್ಮಲ್ ಅಂತ ಅನಿಸಿದೆ. ಸೊ ಇದು ಪ್ರಾಕೃತಿಕವಾಗಿ ಇರುವಂಥ ಒಂದು ಬೇರೆ ವಿಧಾನೇ ವಿನಃ ಇದು ಯಾವುದೇ ರೀತಿ ಅಬ್ನಾರ್ಮಲ್ ಅಂತಾಗಲಿ, ಅಥವಾ ಇದು ಏನೋ ಒಂದು ಕಾಯಿಲೆ, ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಒಂದು ಇದಿಲ್ಲ. ಸೊ ಈ ಥರ ವ್ಯಕ್ತಿಗಳು ಏನಾದರೂ ಅವರು ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಕಂಪ್ಲೀಟ್ಲಿ ನಾರ್ಮಲ್. ಅದು ಯಾವ ವಯಸ್ಸಿನಲ್ಲಿ ಈ ಥರ ಗೊತ್ತಾಗುತ್ತೆ? ಮಕ್ಳಿಗೆ ಗೊತ್ತಾಗ್ಲಿಕ್ಕೆ ಚಾನ್ಸ್ ಇದೆಯಾ, ಇಲ್ಲ ದೊಡ್ಡವರಾದ್ಮೇಲೆ ಗೊತ್ತಾಗುತ್ತಾ? ಯಾವ ವಯಸ್ಸಿನಲ್ಲಿ ಗೊತ್ತಾಗುತ್ತೆ? ಇದಕ್ಕೆ ಒಂದು ವಯಸ್ಸು ಅಂತಿಲ್ಲ. ನಾನು ನೋಡಿರೋ ಇದರಲ್ಲಿ ಕ್ಲೈಂಟ್ಸ್ಗಳಲ್ಲಿ ತುಂಬ ಚಿಕ್ಕ ಮಗು ಅಂದರೆ 6ನೇ ವಯಸ್ಸಿನ ಮಗು ನೋಡಿದ್ದೀನಿ. ಯಾವಾಗ ಆ ವ್ಯಕ್ತಿಗೆ ಅವನ ಒಂದು ಲಿಂಗದ ಬಗ್ಗೆ ಅಥವಾ ಏನು ಗುರುತು ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಒಂದು ಅರಿವು ಮೂಡುತ್ತೋ ಆವಾಗಲೇ ಇದು ಗೊತ್ತಾಗಬಹುದು. ಕೆಲವು ಸಲ ಏನಾಗುತ್ತೆ, ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಟ್ರಾನ್ಸ್ಜೆಂಡರ್ ಅನ್ನೋದು ಗೊತ್ತಿಲ್ಲ, ಈ ಥರನೂ ಇರಬಹುದಾ ಅಂತ ಗೊತ್ತಿಲ್ಲ. ಆ ಭಯ ಇರುತ್ತೆ ಅವರಿಗೆ. ಎಷ್ಟೇ ಕಷ್ಟ ಆದರೂ ಅವ್ರು ಹೊರಗಡೆ ಹೇಳ್ಕೊಳ್ಳಿಕ್ಕೂ ಬರೋದಿಲ್ಲ. ಅದರಿಂದ ಏನಾಗುತ್ತೆ, ಅವ್ರಿಗೆ ಗೊತ್ತೂ ಆಗೋದಿಲ್ಲ. ಎಷ್ಟೊಂದು ಸಲ ಅವರು ಕೆಲವು ಸಲ ಡಾಕ್ಟರ್ಸ್ ಹತ್ರನೂ ಹೋಗಿ ಹೇಳಿದ್ದಿರ್ಬೋದು, ಆ ಡಾಕ್ಟರ್ಗೆ ಗೊತ್ತಿಲ್ಲ ಅಂದರೆ ಕೆಲವು ಸಲ ಕಷ್ಟ ಆಗತ್ತೆ. ಸೊ ಯಾವಾಗ ಅವರಿಗೆ ಇದು ನಾನು ಹೇಳ್ಕೊಳ್ಬಹುದು ಅನ್ನೋ ಒಂದು ಧೈರ್ಯ ಬರುತ್ತೆ, ಆವಾಗ ಜನರಲಿ ಹೊರಗಡೆ ಹೇಳ್ತಾರೆ. ನಾವು ನೋಡಿರೋ ಪ್ರಕಾರ 10-12 ವರ್ಷ ಆದಮೇಲೆ ತುಂಬ ಇದು ಸ್ಟ್ರಾಂಗ್ ಆಗುತ್ತೆ, ಆವಾಗ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಏಜ್ ಇದೆ ಅನ್ನೋದಿಲ್ಲ. ಓಕೆ. ಸೊ ಈ ಥರ ನಮ್ಮ ದೇಹ ಒಂಥರ ಇದ್ದು ನಮ್ಮ ಮನಸ್ಸಿನಲ್ಲಿ ನಾವು ಬೇರೆ ಜೆಂಡರ್ ಅಂತ ಅಂದ್ಕೊಂಡಿದ್ರೆ ಇದರಿಂದ ಏನು ಪರಿಣಾಮ ಆಗ್ಬೋದು? ಯಾಕೆ ಇದನ್ನು ನಾವು ನೋಡ್ಕೊಳ್ಬೇಕು? ಈಗ ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಈಗ ಗಂಡಸು ಅಂದ್ಕೊಳ್ಳೋ ಒಂದು ವ್ಯಕ್ತಿಗೆ ನಾವು ಆ ವ್ಯಕ್ತಿನ ಹೆಂಗಸಿನ ವೇಷದಲ್ಲಿ ಹಾಕಿ ಹೆಂಗಸಿನ ಥರ ಬಿಹೇವ್ ಮಾಡಲಿಕ್ಕೆ ಬಿಟ್ಟರೆ ಆ ವ್ಯಕ್ತಿಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನಿಮಗೆ ನಿಮ್ಮ ದೇಹದ ಜೊತೆ ಒಂದು ರೀತಿಯ ಕಂಫರ್ಟ್ ಇರಬೇಕು, ಆ ಒಂದು ರೀತಿಯ ಸಾಮ್ಯತೆ ಅಂತ ಕರಿತೀವಿ ಕನ್ನಡದಲ್ಲಿ, ಅದು ಇರಬೇಕು.
ಅದಿಲ್ಲ ಅಂದ ತಕ್ಷಣ ಮಾನಸಿಕವಾಗಿ ತುಂಬ ರೀತಿ ಪರಿಣಾಮಗಳು ಉಂಟಾಗಬಹುದು. ಒಂದು ಸ್ಟ್ರೆಸ್ ಇಂದ ಆಗಬಹುದು, ಖಿನ್ನತೆ ಅಂತ ಕರಿತೀವಿ, ಗಾಬರಿ ಕಾಯಿಲೆ, ಎಲ್ಲೋ ಒಂದು ಕಡೆ ನನಗೇನೋ ಆಗ್ಬಿಡುತ್ತೇನೋ ಅನ್ನೋ ಒಂದು ಭಯ, ನಿದ್ರೆ ಬರೋದಿಲ್ಲ. ಕೆಲವು ಸಲ ಈ ಸ್ಟ್ರೆಸ್ಸನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ ಕೆಲವರು ಸಿಗರೇಟ್ ಸೇದೋದಿರ್ಬೋದು, ಆಲ್ಕೋಹಾಲ್ ತೊಗೊಳ್ಳೋದಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಒಂದು ಡ್ರಗ್ಸ್ ತೊಗೊಳ್ಳುವಂಥದ್ದು ವಿಚಾರಗಳಾಗಿರ್ಬೋದು. ಕೆಲವ್ರಿಗೆ ನನಗೆ ಜೀವನನೇ ಬೇಡ, ಈ ಥರ ನಾನು ಏನಕ್ಕೆ ಇರಬೇಕು ಅನ್ನೋದು ಮಾಡಿಕೊಂಡು ತಮಗೆ ತಾವೇ ತೊಂದರೆ ಕೊಟ್ಕೊಳ್ಳೋದು ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಪಡೋದು, ಈ ಥರ ತುಂಬ ಮಾನಸಿಕ ಪರಿಣಾಮಗಳಿದ್ದಾವೆ. ಸೊ ಅದರಿಂದ ಇದನ್ನು ಎಷ್ಟು ಬೇಗ ನಾವು ಗುರುತಿಸಿ ಅದಕ್ಕೆ ಸರಿಯಾದ ನಾವು ಚಿಕಿತ್ಸೆ ಅಥವಾ ಅದನ್ನು ಕೌನ್ಸಿಲಿಂಗ್, ಚಿಕಿತ್ಸೆ ಅಂದರೆ ನಾವು ಔಷಧಿ ಕೊಟ್ಟೋದು ಸರಿ ಮಾಡೋದಲ್ಲ, ಅವರಿಗೆ ಯಾವ ರೀತಿಯಲ್ಲಿ ಅವರಿಗೆ ಸಹಾಯ ಬೇಕು ಅದನ್ನು ಕೊಟ್ಟಾಗ ಅವರಿಗೆ ಮಾನಸಿಕವಾಗಿ ಉಂಟಾಗುವ ಪರಿಣಾಮಗಳು ಕೂಡ ಕಮ್ಮಿ ಆಗುತ್ತೆ. ಸೊ ಚಿಕಿತ್ಸೆ ಅಂದರೆ ಈ ವಿಷಯದಲ್ಲಿ ನಾವು ದೇಹನ ಇವಾಗ ಚೇಂಜ್ ಮಾಡಲಿಕ್ಕಾಗಲ್ಲ, ಮನಸ್ಸನ್ನು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕಾ, ಮಾಡಬಾರ್ದಾ, ಅದು ತಪ್ಪಾ? ಇಲ್ಲ, ಆ್ಯಕ್ಚುಲಿ ಹೇಳಬೇಕಂದ್ರೆ ದೇಹನ ಚೇಂಜ್ ಮಾಡೋದು ಈಸಿ, ಮನಸ್ಸನ್ನು ಚೇಂಜ್ ಮಾಡೋದು ಬಹಳ ಕಷ್ಟ. ಯಾಕೆಂದರೆ ನಿಮ್ಮ ಮನಸ್ಸನ್ನೋದು ನೀವು ಹುಟ್ಟಿದಾಗಲಿಂದ ಒಂದು ರೀತಿಯಲ್ಲಿ ಯೋಚನೆ ಮಾಡಿ ಅದು ಒಂದು 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 ಮಟ್ಟಿಗೆ ಅದು ಗಟ್ಟಿಯಾಗಿಬಿಟ್ಟಿರುತ್ತೆ. ಸೊ ಮನಸ್ಸಿನ ಒಬ್ಬ ವ್ಯಕ್ತಿ ತನಗೆ ತಾನೇ ನಾನು ಗಂಡಸು ಅಂದ್ಕೊಂಡವನಿಗೆ ನಾಳೆಯಿಂದ ನೀನು ಹೆಂಗಸು ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ವಿಧವಾಗಿ ನಾವು ನಮ್ಮ ಪರ್ಸನಾಲಿಟಿಗಳನ್ನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಈಗ 10 ಜನ ಇದ್ದಾರೆ ಅಂದರೆ 10 ಜನ ಬೇರೆ ಬೇರೆಯವರು ಇರ್ತಾರೆ ವಿನಃ ಅವ್ರನ್ನೆಲ್ಲ ನಾವು ಚೇಂಜ್ ಮಾಡಿಬಿಟ್ಟಿದ್ರೆ ಪ್ರಪಂಚನೇ ಚೇಂಜ್ ಆಗಿಬಿಡ್ತಾ ಇತ್ತು. ಸೊ ಅದರಿಂದ ಮನಸ್ಸನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ವ್ಯಕ್ತಿ ತನ್ನನ್ನು ತಾನು ಆ ಒಂದು ಜೆಂಡರ್ ಗುರುತಿಸ್ಕೊಂಡಿರ್ತಾರೆ. ಅದಕ್ಕಿಂತ ಈಸಿಯಾಗಿ ಏನಂದರೆ ಅವರ ದೇಹನ ಅವರ ಮನಸ್ಸಿಗೆ ತಕ್ಕಂತೆ ಚೇಂಜ್ ಮಾಡೋದು. ಈಗ ಹೆಂಗಸಿನ ದೇಹದ ವ್ಯಕ್ತಿ ಗಂಡಸು ಅಂತ ಅಂದ್ಕೊಂಡಾಗ ಆ ದೇಹನ ನಾವು ಕಾಸ್ಮೆಟಿಕಲಿ ಚೇಂಜ್ ಮಾಡಿದಾಗ ಆ ವ್ಯಕ್ತಿಗೆ ಮಾನಸಿಕವಾಗಿ ಆಗ್ತಿರೋ ತೊಂದರೆಗಳು ಕಮ್ಮಿ ಆಗತ್ತೆ. ವ್ಯಕ್ತಿ ತನ್ನ ದೇಹನ ತಾನು ಇದು ನನ್ನದು ಅಂದ್ಕೊಳ್ಳಿಕ್ಕೂ ಈಸಿ ಆಗತ್ತೆ. ಸೊ ಅದು ಚಿಕಿತ್ಸೆಯ ಒಂದು ಸ್ಟೆಪ್. ಕರೆಕ್ಟ್. ಹಾರ್ಮೋನ್ ಟ್ರೀಟ್ಮೆಂಟ್ ಕೊಟ್ಟು ದೇಹ ಚೇಂಜ್ ಮಾಡೋದು ಒಂದ್ರ ಜೊತೆಗೆ ಸೊಸೈಟಿನಲ್ಲಿ ಅವ್ರು ಏನು ಜೆಂಡರ್ ಅಂತ ಅವ್ರು ಐಡೆಂಟಿಫೈ ಮಾಡ್ತಾರೋ ಆ ಥರದ ಜೀವನ ಶೈಲಿ ನಡೆಸಿದ್ರೇ ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅದು ಕೂಡ ನಿಜಾನ? ಯಾಕೆಂದರೆ ಈಗ ನೀವು ಯಾವುದ್ರ ಜೊತೆ ನೀವು ಗುರುತಿಸ್ಕೊಳ್ತಾ ಇದ್ದೀರಿ ಆ ರೀತಿಯಲ್ಲಿ ನೀವು ಜೀವನ ನಡೆಸಿದ್ರೆ ಅಷ್ಟೇ ನಿಮಗೆ ನಿಮ್ಮ ದೈನಂದಿನ ಕಾರ್ಯಗಳಾಗ್ಬೋದು, ಕೆಲಸಗಳಾಗ್ಬೋದು, ಮಾಡಬಹುದು. ಹಾರ್ಮೋನಲ್ ಥೆರಪಿ ಬಗ್ಗೆನೂ ನೀವು ಹೇಳಿದ್ರಿ. ಹಾರ್ಮೋನಲ್ ಥೆರಪಿ ಕೊಟ್ಟಾಗ ದೇಹ ಒಳಗಡೆಯಿಂದ ಕೆಲವು ಚೇಂಜಸ್ಗಳಾಗಲಿಕ್ಕೆ ಶುರುವಾಗುತ್ತೆ. ಅದ್ರ ಜೊತೆಗೆ ನಾವು ಸರ್ಜಿಕಲ್ ಇಂಟರ್ವೆನ್ಷನ್ ಅಥವಾ ಚಿಕಿತ್ಸೆ ಮಾಡಿ ಅವರಿಗೆ ಗಂಡಸಿಂದ ಹೆಂಗಸಿಗೆ ಆಗ್ಬೋದು, ಹೆಂಗಸಿಂದ ಗಂಡಸಿಗೆ ಆಗ್ಬೋದು, ಕೆಲವು ಟ್ರೀಟ್ಮೆಂಟ್ಗಳು, ಅದಕ್ಕೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ಗಳು ಪ್ರಪಂಚದಾದ್ಯಂತ ಮಾಡುವಂಥ ಟ್ರೀಟ್ಮೆಂಟ್ಗಳಿದ್ದಾವೆ. ಅದನ್ನು ಮಾಡಿದಾಗ ಅವರಿಗೆ ಈ ಜೆಂಡರ್ ಡಿಸ್ಫೋರಿಯಾ ಅಂತ ಏನು ಕರಿತೀವಿ ಅದು ಕಮ್ಮಿ ಆಗುತ್ತೆ. ಅದರಿಂದ ಆಗುವ ಮಾನಸಿಕ ಪರಿಣಾಮಗಳು ಕಮ್ಮಿ ಆಗುತ್ತೆ. ಅವರ ಜೀವನದಲ್ಲಿ ಏನು ಮಾಡಬೇಕಂತ ಇರ್ತಾರೆ, ಅವರ ಒಂದು ಜೆಂಡರ್ ಚೇಂಜ್ ಆಗುತ್ತೆ ವಿನಃ ಅವರ ಮನಸ್ಸು ಚೇಂಜ್ ಆಗೋದಿಲ್ಲ, ಅವರ ಗುರಿಗಳು ಚೇಂಜ್ ಆಗೋದಿಲ್ಲ. ಅವ್ರು ಏನೇನು ಅಚೀವ್ ಮಾಡಬೇಕಂತಿರ್ತಾರೋ ಅದನ್ನೆಲ್ಲ ಮಾಡಲೇಬಹುದು. ಸೊ ಕೆಲವೊಬ್ಬರು ತಂದೆ ತಾಯಿ ಕೇಳೋ ಪ್ರಶ್ನೆ ಇದು, ಹಾರ್ಮೋನ್ ಟ್ರೀಟ್ಮೆಂಟ್ ತೊಗೊಂಡು ಆರೋಗ್ಯ ಕೆಡಿಸ್ಕೊಳ್ಳೋ ಥರ ಇರಲ್ವಾ ಅಂತ. ಸೊ ಅವರಿಗೆ ನಾವು ಏನು ತಿಳಿಸೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಹಾರ್ಮೋನ್ ಥೆರಪಿ ಕೊಡೋದಕ್ಕಿಂತ ಮುಂಚೆನೇ ಅವ್ರದ್ದು ಆರೋಗ್ಯ ಹೇಗಿದೆ ಅಂತ ಹಲವಾರು ಟೆಸ್ಟ್ಗಳು ಮಾಡಿ ಅವರನ್ನು ಕ್ಲೀನಾಗಿ ಇವ್ಯಾಲ್ಯುವೇಟ್ ಮಾಡಿ ಏನಾದರೂ ತೊಂದರೆಗಳು ಕಂಡು ಬಂದರೆ ಅದನ್ನೆಲ್ಲ ನಾರ್ಮಲೈಸ್ ಮಾಡಿದ ಮೇಲೆ ಅವರಿಗೆ ಎಷ್ಟು ಡೋಸ್ನಲ್ಲಿ ಸೇಫಾಗಿ ಹಾರ್ಮೋನ್ ಕೊಡ್ಬೋದೋ ಅದನ್ನು ಕೊಟ್ಟು, ಪ್ಲಸ್ ಅದಾದಮೇಲೆ ಪೀರಿಯಾಡಿಕಲಿ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಯಾವ ಟೆಸ್ಟ್ಗಳು ಅಬ್ನಾರ್ಮಲ್ ಆಗಿತ್ತೋ ಅದನ್ನು ಫಾಲೋ ಅಪ್ ಮಾಡಿಕೊಂಡು ಅವರ ಆರೋಗ್ಯಕ್ಕೆ ಏನೂ ತೊಂದರೆ ಬರದೇ ಇರೋಂಗೆ ನೋಡ್ಕೊಳ್ಳೋದು ಹಾರ್ಮೋನಲ್ ಥೆರಪಿದು ಗೋಲ್ಸ್. ಸೊ ಇದು ಗೇ ಮತ್ತು ಲೆಸ್ಬಿಯನಿಸಮ್ ಅನ್ನೋದು ಟ್ರಾನ್ಸ್ಜೆಂಡರ್ಗೆ ಏನಾದರೂ ಕನೆಕ್ಷನ್ ಇದೆಯಾ, ಇಲ್ಲ ಅದು ಬೇರೆ ಬೇರೆನಾ, ಏನು ವ್ಯತ್ಯಾಸ? ಅದಕ್ಕೂ ಇದಕ್ಕೂ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಷ್ಟು ಸಂಬಂಧ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಒಂದು ಜೆಂಡರನ್ನು ಹೇಗೆ ಗುರುತು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು, ಈ ಗೇ ಅಥವಾ ಲೆಸ್ಬಿಯನಿಸಮ್ ಅನ್ನೋದು ಏನು ಹೇಳ್ತೀವಿ ಅದು ಆಕರ್ಷಣೆ. ಈಗ ಹೇಗೆ ಗಂಡಸು ಹೆಂಗಸಿನ ಮಧ್ಯೆ ಆಕರ್ಷಣೆ ಇರುತ್ತೋ ಹಾಗೆ ಪ್ರಾಕೃತಿಕವಾಗಿ ಆಕರ್ಷಣೆ ಕೂಡ ಬದಲಾಗಬಹುದು. ಗಂಡಸು ಗಂಡಸಿನ ಮೇಲೆ ಅಥವಾ ಗಂಡಸು ಹೆಂಗಸಿನ ಮೇಲೆ ಆಕರ್ಷಣೆ ಉಂಟಾಗಬಹುದು, ಅದು ನಾರ್ಮಲ್. ಹೆಂಗಸಿಗೆ ಹೆಂಗಸಿನ ಮೇಲೆ ಅಥವಾ ಗಂಡಸಿನ ಮೇಲೆ ಆಗ್ಬೋದು.
ಸೊ ಆ ಗೇ ಅನ್ನೋದು ಗಂಡಸು ಮಧ್ಯೆ ಆಕರ್ಷಣೆ ಇದ್ದರೆ, ಲೆಸ್ಬಿಯನ್ ಅನ್ನೋದು ಹೆಂಗಸಿನ ಮೇಲೆ ಆಕರ್ಷಣೆ ಇದ್ದರೆ, ಕೆಲವರಿಗೆ ಎರಡೂ ಲಿಂಗಗಳ ಮೇಲೆ ಆಕರ್ಷಣೆ ಉಂಟಾಗಬಹುದು, ಬೈಸೆಕ್ಷುವಲ್ಸ್ ಅಂತ ಕರಿತೀವಿ. ಕೆಲವರಿಗೆ ಯಾವ ಲಿಂಗದ ಮೇಲೂ ಆಕರ್ಷಣೆ ಇಲ್ಲದೆ ಇರಬಹುದು, ಅದನ್ನು ಎಸೆಕ್ಷುವಲ್ ಅಂತ ಕರಿತೀವಿ. ಸೊ ಆ ಥರ ಅಗೈನ್ ಇದು ಕೂಡ ಒಂದು ರೀತಿ ಪ್ರಕೃತಿಯಲ್ಲಿರುವಂಥ ಬೇರೆ ಬೇರೆ ವಿಧ, ಅಂದರೆ ಇದು ಯಾವುದು ಅಬ್ನಾರ್ಮಲ್ ಅಲ್ಲ ಕೂಡ. ಸೊ ಟ್ರಾನ್ಸ್ಜೆಂಡರ್ ಅಥವಾ ಜೆಂಡರ್ ಡಿಸ್ಫೋರಿಯಾ ಅಂದರೆ ನಮ್ಮ ದೇಹಕ್ಕೆ ನಮ್ಮ ಜೆಂಡರ್ಗೆ ಇರೋ ಡಿಸ್ಕಾರ್ಡೆನ್ಸ್, ಇದರಲ್ಲಿ ನಿಮ್ಮದು ಬೇರೆ ವ್ಯಕ್ತಿ ಜೊತೆಗೆ ಇರುವ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟದ್ದು ಗೇ ಮತ್ತು ಲೆಸ್ಬಿನಿಸಮ್. ಓಕೆ, ಈಗ ನಮ್ಮ ಜೀವನದಲ್ಲಿ ಯಾರಿಗಾದರೂ ಈ ಥರ ಅನ್ನಿಸ್ತಾ ಇದೆ ಅಂದಾಗ ನಾವು ಯಾವ ಡಾಕ್ಟ್ರನ್ನ ಕಾಣಬೇಕು, ನೆಕ್ಸ್ಟ್ ಮುಂದೆ ಏನು ಹೆಜ್ಜೆ ತೊಗೊಳ್ಬೇಕು? ತುಂಬ ಮುಖ್ಯವಾದ ಪ್ರಶ್ನೆ ಇದು. ಎಲ್ಲೋ ಒಂದು ಕಡೆ ನಿಮಗೆ ಅದು ಗೊತ್ತಾಗ್ತಿಲ್ಲ ಅಂದಾಗ ನಾವು ಅಡ್ವೈಸ್ ಏನು ಮಾಡ್ತೀವಿ ಅಂದರೆ, ಯಾವುದೇ ಡಾಕ್ಟರ್ ಹತ್ರ ಹೋಗಿ ಇಮಿಡಿಯೇಟಾಗಿ ಡಿಸ್ಕಸ್ ಮಾಡೋದು ಅಥವಾ ಅವ್ರ ಹತ್ರ ಈ ವಿಚಾರನ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್. ಐಡಿಯಲಿ ಅಥವಾ ಇದ್ದರೆ ಈ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಸ್ ಅಂತ ಏನು ಕರಿತೀವಿ, ಸೈಕಾಲಜಿಸ್ಟ್ ಆಗ್ಬೋದು, ಸೈಕ್ಯಾಟ್ರಿಸ್ಟ್ ಆಗ್ಬೋದು, ಅವ್ರ ಹತ್ರ ಬಂದು, ಇಲ್ಲಾಂದರೆ ಎಂಡೋಕ್ರೈನಾಲಜಿಸ್ಟ್ ಹತ್ರ ಆಗ್ಬೋದು ಅಥವಾ ಯೂರಾಲಜಿಸ್ಟ್ ಹತ್ರ ಆಗ್ಬೋದು, ಒಂದು ರೀತಿ ಅವ್ರ ಹತ್ರ ಹೋಗಿ ನೀವು ಡಿಸ್ಕಸ್ ಮಾಡಿದಾಗ ಅವರು ನಿಮಗೆ ಏನು ಮಾಡಬೇಕು ಅಂತ ಒಂದು ಡೈರೆಕ್ಷನ್ ಕೊಡ್ತಾರೆ. ಈಗೀಗ ನಮ್ಮ ಡಾಕ್ಟರ್ ಕಮ್ಯುನಿಟಿಯಲ್ಲಿ ಕೂಡ ಇದ್ರ ಬಗ್ಗೆ ಅರಿವು ತುಂಬ ಜಾಸ್ತಿ ಆಗ್ತಿದೆ. ಮುಂಚೆ ಅಷ್ಟು ಇರಲಿಲ್ಲ, ಇವಾಗಲೂ ಕೂಡ ಅದು ಅರಿವು ಜಾಸ್ತಿ ಆಗ್ತಿರೋದ್ರಿಂದ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ಅಥವಾ ಸಮಾಜದಲ್ಲಿ ಯಾರೇ ಆಗ್ಬೋದು, ಈ ಥರ ಒಂದು ರೆಕಗ್ನೈಸ್ ಮಾಡಿದಾಗ ಆಸ್ಪತ್ರೆಗೆ ಹೋಗಿ ಈ ಥರ ಇದೆ, ಏನು ಮಾಡೋದು ಅಂತ ಕೇಳ್ಕೊಳ್ಳೋದು ಇಂಪಾರ್ಟೆಂಟ್. ಎರಡನೇದು, ನಮ್ಮಲ್ಲಿ ಬಂದಾಗ ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಹತ್ರ ಬಂದಾಗ, ಈಗ ನಮ್ಮ ರಾಮಯದಲ್ಲಿ ಎಲ್ಲ ರೀತಿಯ ಫೆಸಿಲಿಟಿ ಇದೆ, ಬಂದಾಗ ನಾವು ಆ ವ್ಯಕ್ತಿಯ ಜೊತೆ ಮಾತಾಡಿ ಕನ್ಫರ್ಮ್ ಮಾಡಿಕೊಂಡು ಏನು ತೊಂದರೆ ಆಗ್ತಿದೆ ಅಂತ ಇದು ಮಾಡಿ, ಫ್ಯಾಮಿಲಿಗೂ ಕೂಡ ಕೌನ್ಸಿಲಿಂಗ್ ಮಾಡಿ ಅದ್ರ ಬಗ್ಗೆ ಅರಿವು ಮೂಡಿಸ್ತೀವಿ. ಮುಖ್ಯವಾಗಿ ಬೇಕಾಗಿರೋದು ಅರಿವು ಆದಮೇಲೆ ಅದರದ್ದು ಟ್ರೀಟ್ಮೆಂಟ್ ಮಾಡಬೇಕಾ, ಏನೇನು ಆಪ್ಷನ್ಸ್ ಇದೆ, ಏನು ಮಾಡಬಹುದು, ಎಲ್ಲನೂ ಅರ್ಜೆಂಟಲ್ಲಿ ಮಾಡಲಿಕ್ಕೂ ಆಗೋದಿಲ್ಲ. ಇದು ಸಮಯ ತುಂಬ ಹಿಡಿಯುತ್ತೆ, ಕೆಲವು ಸಲ ವರ್ಷಾನುಗಟ್ಟಲೆ ಹಿಡಿಬೋದು, ಅದು ಮಾಡ್ತೀವಿ. ಸೊ ಅದರಿಂದ ಫಸ್ಟ್ ಸ್ಟೆಪ್, ಎಲ್ಲೋ ಒಂದು ಕಡೆ ಏನೋ ತೊಂದರೆ ಇದೆ ಅಂತ ಅನ್ನಿಸಿದಾಗ ಯಾವುದೇ ಒಬ್ಬ ಹೆಲ್ತ್ ಪ್ರೊಫೆಷ್ನಲ್ ಅಥವಾ ಪ್ರಿಫರಬ್ಲಿ ಪೀಪಲ್ ಹು ಆರ್ ವರ್ಕಿಂಗ್ ಇನ್ ದಿಸ್ ಫೀಲ್ಡ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ಒಳ್ಳೆಯದು. ಇದು ನಾರ್ಮಲ್ ವೇರಿಯೇಷನ್ ಅಂದ್ರಿ, ಅಬ್ನಾರ್ಮಲ್ ಅಲ್ಲ ಅಂತಂದ್ರಿ, ಆದರೆ ಯಾಕೆ ಸೈಕಾಲಜಿಸ್ಟ್ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಬೇಕು? ಮುಂಚೆನೇ ಹೇಳ್ದಂಗೆ, ಈಗ ಕೆಲವು ಸಲ ಈ ಥರ ಒಂದು ಎಲ್ಲೋ ಒಂದು ಕಡೆ ಸಾಮ್ಯತೆ ಇಲ್ಲ ಅಂದಾಗ ಮಾನಸಿಕವಾಗಿ ತುಂಬ ಸ್ಟ್ರೆಸ್ ಆಗುತ್ತೆ, ಖಿನ್ನತೆ ಉಂಟಾಗ್ಬೋದು, ಆ್ಯಂಗ್ಸೈಟಿ ಆಗ್ಬೋದು, ಕೆಲವರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಯೋಚನೆಗಳು ಬರ್ಬೋದು. ಆ ಯೋಚನೆಗಳು ಏನಾದರೂ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಒಂದು. ಎರಡನೇದು, ಕೆಲವು ಸಲ ಅಂದರೆ ಎಲ್ಲೋ ಒಂದು ಕಡೆ ತುಂಬ ಕಾಮನ್ ಆಗಿ ಕಾಣಿಸೋದಿಲ್ಲ, ಎಲ್ಲೋ ಒಂದು ಕಡೆ ಬೇರೆ ಕಾರಣಗಳಿಂದ ಕೆಲವರಿಗೆ ನಾನು ಬೇರೆ ಜೆಂಡರ್ ಆಗಿಬಿಟ್ರೆ ಒಳ್ಳೆಯದೇನೋ ಅಂತ ಅನಿಸುತ್ತೆ. ಉದಾಹರಣೆಗೆ ಏನೋ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅಂದ್ಕೊಳ್ಳಿ, ಕೆಲವು ಸಲ ಸೆಕ್ಷುವಲ್ ಅಬ್ಯೂಸ್ ಆ ಥರ ಏನಾದರೂ ಆದಾಗ ಕೆಲವರಿಗೆ ಅವರ ಇರುವ ಜೆಂಡರ್ ಬಗ್ಗೆ ಕೆಲವು ಸಲ ನೆಗೆಟಿವ್ ಫೀಲಿಂಗ್ಸ್ ಬರುತ್ತೆ. ಆ ಫೀಲಿಂಗ್ಸ್ ಬಂದಾಗ ನಾನು ಇದಕ್ಕಿಂತ ಆ ಜೆಂಡರ್ ಆಗಿಬಿಟ್ರೆ ಒಳ್ಳೆಯದೇನೋ, ಅಥವಾ ಕೆಲವು ಸಲ ನಮಗೆ ಕೆಲವು ಮಾನಸಿಕ ರೋಗಗಳಿದ್ದಾವೆ, ಸೈಕೋಸಿಸ್ ಅಥವಾ ಸ್ಕಿಜೋಫ್ರೀನಿಯಾ ಅಂತ ಕರಿತೀವಿ. ಅದರಲ್ಲಿನೂ ಕೆಲವು ಸಲ ನಿಮಗೆ ವಾಯ್ಸ್ಗಳು ಹೇಳ್ಬೋದು, ನೀನು ಹೆಂಗಸಲ್ಲ, ನೀನು ಗಂಡಸು ಅಂತ. ಆಗ ಅವರು ನಾನು ಗಂಡಸು ಅಂತ ಬರ್ತಾರೆ. ಸೊ ಅವಾಗ ಆ ಟ್ರೀಟ್ಮೆಂಟ್ ಮಾಡಿದಾಗ ಈ ಫೀಲಿಂಗ್ ಹೋಗ್ಬಿಡುತ್ತೆ. ಇದು ಜೆಂಡರ್ ಡಿಸ್ಫೋರಿಯಾ ಅಲ್ಲ. ಸೊ ಅದನ್ನು ರೆಕಗ್ನೈಸ್ ಮಾಡಲಿಕ್ಕೆ ಸಾಧ್ಯತೆ ಇರೋದು ಸೈಕ್ಯಾಟ್ರಿಸ್ಟಿಗೆ ಮಾತ್ರ. ಸೊ ಅದರಿಂದ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಸೈಕಾಲಜಿಸ್ಟ್ ಈ ಒಂದು ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಇನ್ವಾಲ್ವ್ ಆಗ್ತಾರೆ. ಓಕೆ, ಸೊ ನೀವು ಒಂದು ತಂದೆ ತಾಯಿಗಳಿಗೆ ಇಲ್ಲ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಯಾರಾದರೂ ಒಬ್ಬರು ಅವ್ರ ಜೀವನದಲ್ಲಿ ಈ ಥರ ಜೆಂಡರ್ ಡಿಸ್ಫೋರಿಯಾ ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ತಾ ಇದ್ದರೆ ಅವರನ್ನು ಹೇಗೆ ಸಪೋರ್ಟ್ ಮಾಡಬಹುದು? ಮುಖ್ಯವಾಗಿ ಈ ವ್ಯಕ್ತಿ ಯಾರಿಗೆ ಜೆಂಡರ್ ಡಿಸ್ಫೋರಿಯಾ ಇದೆ ಆ ವ್ಯಕ್ತಿಗಿಂತ ಈ ಒಂದು ಜರ್ನಿ ಅಂತ ಏನು ಕರಿತೀವಿ, ಇದು ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಕಷ್ಟ. ಆ ವ್ಯಕ್ತಿಗೆ ಅಟ್ಲೀಸ್ಟ್ ಒಂದು ರೀತಿಯಲ್ಲಿ ಡಿಸ್ಟ್ರೆಸ್ ಇರುತ್ತೆ, ಒಂದು ರೀತಿ ತೊಂದರೆ ಆಗ್ತಾ ಇರುತ್ತೆ, ನಾನು ಈ ದೇಹ ನಂದಲ್ಲ ಅನ್ನೋದು. ಫ್ಯಾಮಿಲಿ ಮೆಂಬರ್ಸ್ಗೆ ಏನೂ ಇರೋದಿಲ್ಲ. ಫ್ಯಾಮಿಲಿ ಮೆಂಬರ್ಸ್ಗೆ ಇವನು ಗಂಡಸ್ತರ ಇರಲಿಕ್ಕೆ ಏನು ತೊಂದರೆ, ಹೆಂಗಸ್ತರ ಇರಲಿಕ್ಕೆ ಏನು ತೊಂದರೆ ಅಂತ ಅನ್ನಿಸ್ತಿರುತ್ತೆ. ಸೊ ಅದರಿಂದ ಫ್ಯಾಮಿಲಿಗೆ, ಇನ್ಫ್ಯಾಕ್ಟ್ ನಾವು ಯಾವುದೇ ಒಬ್ಬ ವ್ಯಕ್ತಿ ಜೆಂಡರ್ ಡಿಸ್ಫೋರಿಯಾ ಕಂಪ್ಲೇಂಟಿಂದ ಬಂದ್ರೂ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಬರ್ಲಿಕ್ಕೆ ಎನ್ಕರೇಜ್ ಮಾಡ್ತೀವಿ.
ಫ್ಯಾಮಿಲಿಗೆ ಕೌನ್ಸಿಲಿಂಗ್ ಮಾಡಿ ಫ್ಯಾಮಿಲಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಿದಾಗ ಮುಖ್ಯವಾಗಿ ಫ್ಯಾಮಿಲಿ ರೋಲ್ ಏನಿಲ್ಲ ಅಂದರೆ ಸಪೋರ್ಟ್. ಅವ್ರು ಏನೂ ಮಾಡಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ವ್ಯಕ್ತಿಗೆ ಓಕೆ ನನಗೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅವರು ನನ್ನ ಜೊತೆ ಇದ್ದಾರೆ, ಟ್ರೀಟ್ಮೆಂಟ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಜೊತೆಗೆ ಇದ್ದರೆ ಅದು ಇಂಪಾರ್ಟೆಂಟ್. ಜನರಲಿ ನಾವೇನು ಮಾಡ್ತೀವಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗೆ ಒಪ್ಪಿಸ್ಬಿಟ್ಟು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದಾಗ ಆ ರಿಕವರಿ ರೇಟ್ ಏನಿದೆ, ಅಥವಾ ಪೋಸ್ಟ್ ಹಾರ್ಮೋನಲ್ ಥೆರಪಿ ಇರ್ಬೋದು ಅಥವಾ ಪೋಸ್ಟ್ ಸರ್ಜಿಕಲ್ ಇದಿರ್ಬೋದು, ಔಟ್ಕಮ್ ಚೆನ್ನಾಗಿರುತ್ತೆ. ಅದರಿಂದ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್, ಒಂದು ರೀತಿ ಎಮೋಷ್ನಲ್ ಸಪೋರ್ಟ್ ಅಂತ ಏನು ಕರಿತೀವಿ, ಆ ಒಂದು ಸಪೋರ್ಟ್ ತುಂಬ ಮುಖ್ಯ. ಸೊ ಇದು ಒಂದು ಅವರು ಇಮ್ಯಾಜಿನ್ ಮಾಡ್ಕೊಂಡಿರೋದು ಬೇಕಂತ ಮಾಡ್ತಾ ಇರೋ ಕಂಡೀಷನ್ ಅಲ್ಲ, ಇದೊಂದು ಸಿಗ್ನಿಫಿಕೆಂಟ್ ಇಂಪಾರ್ಟೆಂಟ್ ಕಂಡೀಷನ್. ನಮ್ಗೆ ಅದರ ಬಗ್ಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ನಾವು ಅವರಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಬೇಕು. ಕರೆಕ್ಟ್. ಸೊ ಇಮ್ಯಾಜಿನೇಷನ್ ಅಥವಾ ಅನ್ಕೊಳ್ಳೋದು ಏನಿದೆ ಅದು ತುಂಬ ದಿನ ಇರೋದಿಲ್ಲ. ಈ ಥರ ನಾವು ಅಂದ್ಕೊಳ್ಳೋದು ಅಥವಾ ಕೆಲವು ಸಲ ಇನ್ಫ್ಲೂಯೆನ್ಸ್ ಆಗೋದಿರುತ್ತೆ. ಈ ಫ್ಯಾಮಿಲಿ ಫಿಲ್ಮ್ ನೋಡಿ ಇನ್ಫ್ಲೂಯೆನ್ಸ್ ಆಗುವಂಥದ್ದು ಅಥವಾ ಯಾರೋ ಹಿಂಗೆ ಮಾಡಿಕೊಂಡ್ರು ನಾನು, ಅದು ತುಂಬ ದಿನ ಇರೋದಿಲ್ಲ. ಕೆಲವರಿಗೆ ಈಗ ಟ್ರಾನ್ಸ್ಜೆಂಡರ್ ಅಂತ ಏನು ಕರಿತೀವಿ ಅದು ಪರ್ಮನೆಂಟ್. ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಔಷಧಿ ಕೊಟ್ಟು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಸಲ ಫ್ಯಾಮಿಲಿ ಬಂದುಬಿಟ್ಟು ಏನಾದ್ರು ಟ್ರೀಟ್ಮೆಂಟ್ ಕೊಟ್ಬಿಡಿ, ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಡಿ, ಏನಾದರೂ ಕೊಟ್ಬಿಟ್ಟು ಅವ್ರನ್ನ ಸರಿ ಮಾಡಿಬಿಡಿ ಅಂತಾರೆ. ಅದು ಸಾಧ್ಯ ಇಲ್ಲ. ಈಗ ಹೇಗೆ ಆ ವ್ಯಕ್ತಿಯ ತಂದೆ ತಾಯಿ ಬಂದು ತಂದೆ ತಾಯಿ, ಅವರು ತಂದೆ ತಾಯಿ ಆಗ್ಲಿಕ್ಕಾಗಲ್ಲ, ತಾಯಿ ತಂದೆ ಆಗ್ಲಿಕ್ಕಾಗಲ್ಲ. ಅದು ಎಷ್ಟು ಅಸಾಧ್ಯನೋ ಅದೇ ರೀತಿ ಆ ವ್ಯಕ್ತಿ ಕೂಡ ಹೆಂಗಸು ಅಂತ ಅಂದ್ಕೊಂಡ್ರೆ ಗಂಡಸು ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಸೊ ಟ್ರಾನ್ಸ್ಜೆಂಡರ್ ಅಥವಾ ಜೆಂಡರ್ ಡಿಸ್ಫೋರಿಯಾ ಒಂದು ಈ ಥರ ಬದಲಾಯಿಸೋ ಥರ ಕಾಯಿಲೆ ಅಲ್ಲ, ಇದು ಕಾಯಿಲೆನೇ ಅಲ್ಲ, ಇದು ನಾರ್ಮಲ್ ವೇರಿಯೇಷನ್, ಪ್ರಕೃತಿಯ ಒಂದು ರೀತಿ. ಇದಕ್ಕೆ ಅವರಿಗೆ ಏನು ಹೆಲ್ಪ್ ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ದಯವಿಟ್ಟು ನೀವೆಲ್ಲರೂ ಹೆಲ್ಪ್ ಮಾಡಬೇಕು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಇದ್ದರೆ. ಟ್ರಾನ್ಸ್ಜೆಂಡರ್ ಇಂಡಿವಿಜುವಲ್ಸ್ ಬಂದು ಅವ್ರ ಜೀವನದಲ್ಲಿ ಹಲವಾರು ರೀತಿಯ ಬುಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಸ್ಕೂಲ್ನಲ್ಲಾದರೆ ಇರಲಿ, ಫ್ರೆಂಡ್ ಸರ್ಕಲ್ನಲ್ಲಾದ್ರಿ ತುಂಬ ಆಡ್ಕೊಳ್ಳೋದು, ಆ ಥರ ತೊಂದರೆ ಅನುಭವಿಸ್ತಾರೆ. ಅವುಗಳನ್ನು ಮಾಡಬಾರ್ದು, ಪ್ಲಸ್ ಅವ್ರನ್ನ ಸಪೋರ್ಟ್ ಮಾಡಬೇಕು. ರಾಮಯ್ಯನಲ್ಲಿ ನಾವು ಜೆಂಡರ್ ಡಿಸ್ಫೋರಿಯಾ ಕ್ಲಿನಿಕ್ ನಡೆಸ್ತಾ ಇದ್ದೀವಿ. ಸೊ ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ ಡಾಕ್ಟರ್ ವಿರೂಪಾಕ್ಷ, ಧನ್ಯವಾದ.